ಶುರುವಾಗಿ 10 ದಿನ ಆಗಿದೆ. ಹೇಗೆ ನಡೀತಾ ಇದೆ? ಕರಿಕಾಡ ಹಬ್ಬ ನಡೀತಾ ಇದೆ. ಹೊಸ ವರ್ಷಕ್ಕೆ 2026 ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತು ಈ ಮಾಲ್ ಆಫ್ ಏಷ್ಯಾದಲ್ಲಿ ನಿಮ್ಮೆಲ್ಲರ ಮಧ್ಯೆ ಈ ಕರಿಕಾಡ ಚಿತ್ರದ 2ನೇ ಸಾಂಗ್ ಲಾಂಚ್ ಆಗ್ತಾ ಇರೋದು ಭಾಳ ಖುಷಿಯಾಗೂ ಹೆಮ್ಮೆಯಾಗೂ ಅನ್ನಿಸ್ತಾ ಇದೆ. ಈ ವರ್ಷ ಫೆಬ್ರವರಿ 6ನೇ ತಾರೀಕು ಸಿನಿಮಾನೂ ರಿಲೀಸ್ ಆಗುತ್ತೆ. ವಿ ಆರ್ ಆಲ್ ವೇಟಿಂಗ್. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿರುವಂಥ ಚಿತ್ರ. ಶ್ರಮ ನಿಮಗೆ ಆಲ್ರೆಡಿ ಟ್ರೈಲರಲ್ಲೇ ಕಾಣಿಸಿದೆ. ಸೊ ನೀವೆಲ್ಲರೂ ಸಹಕರಿಸ್ಬೇಕು, ಸಿನಿಮಾ ನೋಡಬೇಕು, ಆಶೀರ್ವದಿಸ್ಬೇಕು, ಪ್ರೋತ್ಸಾಹಿಸಬೇಕು. ತುಂಬ ಕನಸಿಟ್ಕೊಂಡಿದ್ದೀವಿ. ಈಗ 2ನೇ ಸಾಂಗ್ ಬರುತ್ತೆ ನೋಡಿ, ತುಂಬ ಮಜಾ ಕೊಡುತ್ತೆ. ಆ ಸಾಂಗ್ ಎಷ್ಟು ಮಜಾ ಇದೆಯೋ ಸಿನಿಮಾನೂ ಅಷ್ಟೇ ವಂಡರ್ಫುಲ್ ಆಗಿದೆ. ಎಲ್ಲ ರೀತಿ ಜಾನರು ಮಿಕ್ಸ್ ಆಗಿದೆ ಅದರಲ್ಲಿ. ಥ್ರಿಲ್ಲಿಂಗ್ ಇದೆ, ಹ್ಯೂಮರ್ ಇದೆ, ಎಲ್ಲ ಯಾರ್ಯಾರಿಗೆ ಏನೇನು ಬೇಕು ಅದು ತೊಗೊಂಡು ಹೋಗ್ಬೋದು. ಡೆಫಿನೆಟಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಫೆಬ್ರವರಿ 6ನೇ ತಾರೀಕು. ದಯವಿಟ್ಟು ಎಲ್ಲರೂ ನೋಡಬೇಕು, ಆಶೀರ್ವದಿಸಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ವಿಜಯ್ ಸರ್ ಥ್ಯಾಂಕ್ ಯು. ಜೊತೆಗಿದ್ದಾರೆ, ಬ್ಯೂಟಿಫುಲ್ ಆದಂತಹ ಪಾತ್ರದಲ್ಲಿ ಇವರಿಬ್ಬರೂ ಕಾಣಿಸ್ಕೊಂಡಿದ್ದಾರೆ. ಯಶ್ ಅವರೇ, ಮೊದಲನೇದಾಗಿ ನಿಮಗೂ ಅದೇ ಪ್ರಶ್ನೆ, ಹೊಸ ವರ್ಷ ಹೇಗೆ ನಡೀತಾ ಇದೆ ಸರ್? ತುಂಬ ಚೆನ್ನಾಗಿ ನಡೀತಾ ಇದೆ. ಈ ಹೊಸ ವರ್ಷದಲ್ಲಿ ನನ್ನ ಮೊದಲ ಮೂವಿ ರಿಲೀಸ್ ಆಗ್ತಿರೋದು ಕರಿಕಾಡನೇ. ಆ ವಿಷಯಕ್ಕೆ ಇನ್ನೊಮ್ಮೆ ಮತ್ತೊಮ್ಮೆ ತುಂಬ ಖುಷಿ ಇದೆ. ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿರುವಂಥ ಮೂವಿ ಕರಿಕಾಡ. ಯಾಕಂದರೆ ಈ ಥರ ಮೊದಲ ಪ್ರೊಸೆಸ್ಸಿಂದ ಹಿಡಿದುಬಿಟ್ಟು ಎಂಡ್ ತನಕ ಏನು ನಡೀತಾ ಇದ್ದರೆ ಈಗಲೂ ಯಾವ ಥರ ಇವರು ಈ ಟೀಮ್ ವರ್ಕ್ ಮಾಡ್ತಿದೆ ಅನ್ನೋದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ತುಂಬ ಚೆನ್ನಾಗಿದೆ. ಬಿಟ್ಟಂಥ ಟ್ರೈಲರ್ಗೆ ತುಂಬ ಅದ್ಭುತವಾದಂಥ ಪ್ರತಿಕ್ರಿಯೆಯನ್ನು ತೋರಿಸಿದ್ದಾರೆ ಎಲ್ಲ ಕಡೆ, ಎಲ್ಲ ಸ್ಟೇಟಿಂದ ಕೂಡ. ಈಗ ಇನ್ನೊಂದು ಸಾಂಗ್ ರಿಲೀಸ್ ಆಗ್ತಾಯಿದೆ. ಆ ಸಾಂಗಲ್ಲಿ ನಾನು ಇರಬೇಕಿತ್ತು, ನಾನಿಲ್ಲ ಆ ಸಾಂಗಲ್ಲಿ. ಹಾಗಾಗಿ ಈ ಸಾಂಗ್ನ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ಇನ್ನೇನು ಫೆಬ್ 6ಗೆ ನಮ್ಮ ಮೂವಿ ರಿಲೀಸ್ ಆಗ್ತಿದೆ ಕರಿಕಾಡ. ಎಲ್ಲರೂ ನೋಡಿ, ನೀವೆಲ್ಲರೂ ತುಂಬ ಎಂಜಾಯ್ ಮಾಡ್ತೀರಾ. ಎಲ್ಲ ಥರದ ಎಮೋಷನ್ ಈ ಒಂದು ಚಿತ್ರದಲ್ಲಿದೆ. ಸೊ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸರ್. ನೀವು ಇರಬೇಕಿತ್ತು ಬಟ್ ಇಲ್ಲ ಅಂತ ಹೇಳಿದ್ರಲ್ಲ, ಯಾಕೆ? ಅವರು ಹೀರೋಯಿನ್ ತುಂಬ ಚೆನ್ನಾಗಿದ್ದಾರೆ, ಅವ್ರನ್ನ ನೀವು ಎತ್ತಾಕೊಂಡು ಹೋಗ್ಬಿಟ್ರೆ ಅಂತನಾ? ಭಯ ಆಗೋಯ್ತಾ? ನಮ್ಮ ಹೀರೋ ಚೆನ್ನಾಗಿದ್ದಾರೆ, ನಮ್ಮ ಹೀರೋಯಿನ್ನು ಚೆನ್ನಾಗಿದ್ದಾರೆ, ಮತ್ತು ಗೆಸ್ಟ್ ಅಪಿಯರೆನ್ಸ್ ಆಗಿ ಬಂದಂತಹ ಮೇಡಮು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದ್ದಾರೆ. ನಾವು ಶೂಟ್ ಮಾಡಿದಾಗ ನಾನೊಂದು ಲುಕ್ಕಲ್ಲಿದ್ದೆ. ಓ, ಐಟಮ್ ಸಾಂಗ್ ತುಂಬ ಲೇಟಾಗಿ ಶೂಟ್ ಮಾಡ್ತಿರ್ಬೇಕಾದ್ರೆ ಆ ಲುಕ್ಕಿಂದ ಇನ್ನೊಂದು ಲುಕ್ಗೆ ಹೋಗ್ಬಿಟ್ಟಿದ್ವಿ ನಾವು. ಸೊ ಈ ಲುಕ್ ಚೇಂಜ್ ಆದ ಕಾರಣ ಅಲ್ಲಿ ಲುಕ್ ಕೊಡೋಕ್ಕಾಗಿಲ್ಲ ನಮಗೆ. ಪರವಾಗಿಲ್ಲ, ಇವತ್ತು ಸಾಂಗ್ ರಿಲೀಸ್ ಆದಮೇಲೆ ನೀವು ಅವ್ರ ಜೊತೆ ಹುಕ್ ಸ್ಟೆಪ್ ಮಾಡಬೇಕು. ಓಕೆನಾ? ಡೀಲಾ? ಏನು ಹುಕ್ ಸ್ಟೆಪ್ ಸರ್? ಮಾಡೋಣ ಅಷ್ಟೇ. ನಮ್ಮ ಟೀಚರ್ ಅಲ್ಲೇ ಇದ್ದಾರೆ, ಮಾಡೋಣ ಖಂಡಿತ. ಹೌದು.